ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಮೊಬೈಲ್ ಬ್ಯಾಂಕಿಂಗ್ಗೆ ಮತ್ತೊಂದು ಹೆಜ್ಜೆ. ಎಸ್ಎಸ್ಸಿಬಿಎಲ್ ಎಂ ಪಾಸ್ಬುಕ್ ಆಪ್ಗೆ ಡಿಆರ್ ವಿಜಯಸಾರಥಿ ಚಾಲನೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ವತಿಯಿಂದ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳನ್ನು ಇನ್ನಷ್ಟು ಸುಲಭ ಹಾಗೂ ವೇಗವಾಗಿ ಒದಗಿಸುವ ಉದ್ದೇಶದಿಂದ ಎಸ್ಎಸ್ಸಿಬಿಎಲ್ ಎಂ ಪಾಸ್ಬುಕ್ ಆಪ್ ಅನ್ನು ಬ್ಯಾಂಕ್ ಅಧ್ಯಕ್ಷರಾದ ಡಿಆರ್ ವಿಜಯಸಾರಥಿ ಅವರು ಅಧಿಕೃತವಾಗಿ ಚಾಲನೆ ನೀಡಿದರು. ಬ್ಯಾಂಕ್ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಧ್ಯಕ್ಷ ಡಿಆರ್ ವಿಜಯಸಾರಥಿ ಅವರು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ಸುರಕ್ಷಿತ ಹಾಗೂ ಸುಲಭ ಸೇವೆ ಒದಗಿಸುವುದು ಬ್ಯಾಂಕಿನ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಬ್ಯಾಂಕ್ ಸಿಬ್ಬಂದಿಗೆ ಮಾರ್ಗದರ್ಶಕ ಹಾಗೂ ಪ್ರೇರಣಾದಾಯಕ ಸಂದೇಶ ನೀಡಿದ ಅವರು ಡಿಜಿಟಲ್ ಸೇವೆಗಳ ಮೂಲಕ ಗ್ರಾಹಕರ ವಿಶ್ವಾಸವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಹೇಳಿದರು. ಹೊಸದಾಗಿ ಪರಿಚಯಿಸಲಾದ ಎಸ್ಎಸ್ಸಿಬಿಎಲ್ ಎಂ ಪಾಸ್ಬುಕ್ ಆಪ್ ಮೂಲಕ ಗ್ರಾಹಕರು ತಮ್ಮ ಖಾತೆಯ ಬ್ಯಾಲೆನ್ಸ್ ಪರಿಶೀಲನೆ, ಮಿನಿ ಸ್ಟೇಟ್ಮೆಂಟ್ ವೀಕ್ಷಣೆ, ಪೂರ್ಣ ಸ್ಟೇಟ್ಮೆಂಟ್ ಡೌನ್ಲೋಡ್ ಸೇರಿದಂತೆ ವಿವಿಧ ಬ್ಯಾಂಕಿಂಗ್ ಮಾಹಿತಿಯನ್ನು 24/7 ಸುಲಭವಾಗಿ ಪಡೆಯಬಹುದಾಗಿದೆ. ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಈ ಆಪ್ ಲಭ್ಯವಿದ್ದು ಪ್ರಾರಂಭಿಕ ಹಂತದಲ್ಲಿ ವ್ಯೂ ಓನ್ಲಿ ಮೋಡ್ನಲ್ಲಿ ಸೇವೆ ನೀಡಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಉಪಾಧ್ಯಕ್ಷರಾದ ಡಾಕ್ಟರ್ ಎಂ ರಂಗಧಾಮ ಶೆಟ್ಟಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ವೆಂಕಟಾಚಲಪತಿ ಬಿಎಲ್, ಪಿ ರುದ್ರಮೂರ್ತಿ, ಎಸ್ ಸತ್ಯಮೂರ್ತಿ, ಎಂಸಿ ಫಾಲನೇತ್ರ, ಲೋಹಿತ್ ಜಿ, ನಂಜೇಗೌಡ, ಪಿಕೆ ರವೀಂದ್ರ, ಎನ್ ಮಹಾಲಕ್ಷ್ಮಿ, ಎಚ್ ಮಾರುತಿ, ಅನ್ನಪೂರ್ಣಮ್ಮ, ಜಯಲಕ್ಷ್ಮಿ ಜಿ, ತೊಟಗೇರ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾದ ಕೆಎನ್ ಕೃಷ್ಣಯ್ಯ ಶೆಟ್ಟಿ ಹಾಗೂ ಪೂರ್ಣಾವಧಿ ಸಲಹೆಗಾರರಾದ ಬಿಆರ್ ನಾಗರಾಜು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬ್ಯಾಂಕಿನ ಡಿಜಿಟಲ್ ಸೇವೆಗಳ ವಿಸ್ತರಣೆಯತ್ತ ಇದು ಮಹತ್ವದ ಹೆಜ್ಜೆಯಾಗಿದ್ದು ಗ್ರಾಹಕರಿಗೆ ಇನ್ನಷ್ಟು ಸುಗಮ ಮತ್ತು ತಂತ್ರಜ್ಞಾನಾಧಾರಿತ ಸೇವೆಗಳನ್ನು ನೀಡಲು ಬ್ಯಾಂಕ್ ಬದ್ಧವಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಗ್ರಾಹಕರಿಗೆ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿಂದ ಹೊಸ ಒಂದು ಆವಿಷ್ಕಾರವನ್ನು ಇವತ್ತು ಇನಾಗ್ರೇಟ್ ಮಾಡಿದ್ದೀವಿ. ಅದರ ಪ್ರಕಾರವಾಗಿ ಪ್ರತಿ ಗ್ರಾಹಕರು ತಮ್ಮ ಮನೆಯಲ್ಲೇ ಕೂತು ತಮ್ಮ ಕೈಯಲ್ಲಿರುವಂಥ ಮೊಬೈಲ್ನಲ್ಲಿ ಬ್ಯಾಂಕಿನ ಅವರಿಗೆ ಸಂಬಂಧಪಟ್ಟ ಅಕೌಂಟ್ಗಳ ಎಲ್ಲ ವಿವರಗಳನ್ನು ಮನೆಯಲ್ಲೇ ಕೂತು ಪಡೆಯುವಂಥ ಸೌಲಭ್ಯವನ್ನು ಮೊದಲ ಬಾರಿಗೆ ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಇದಾದ ಮೇಲೆ ಅವರು ಇನ್ನೂ ಒಂದು ಕಾನ್ಸೆಪ್ಟು, ಅವರು ಅಲ್ಲಿಂದ ಬಂದು ಅವ್ರ ಸಮಯವನ್ನು ವ್ಯರ್ಥ ಮಾಡಿ ಒಂದು ಪಾಸ್ಬುಕ್ ಎಂಟ್ರಿ ಮಾಡಬೇಕಾದ್ರೂ ಈ ಬ್ಯಾಂಕಿಗೆ ಬಂದು ಬ್ಯಾಂಕಲ್ಲಿ ಕಾದು ಅವರ ಅಕೌಂಟುಗಳ ಡೀಟೇಲ್ ತಗೊಳ್ಳೋದು, ಆ ಒಂದು ಕಷ್ಟನೂ ತಪ್ಪುತ್ತೆ ಇವತ್ತಿನಿಂದ. ಹಾಗೆ ಪೇಪರ್ಲೆಸ್ಸು, ಇವಾಗ ಎಕಾನಮಿ ಎಷ್ಟು ಉಳಿಸ್ತೀವಿ, ಎಷ್ಟು ಪಡಿತೀವಿ, ಎಷ್ಟು ಬೆಳೆಸ್ತೀವಿ ಅನ್ನೋದಕ್ಕಿಂತ ಎಷ್ಟು ಉಳಿಸ್ತೀವಿ ಅನ್ನೋದು ಮುಖ್ಯವಾಗಿ ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರುವಂಥ ಒಂದು ದೊಡ್ಡ ಒಂದು ಸವಾಲದು. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಯಾವುದೇ ಒಂದು ಸಮಯಕ್ಕೆ ಕಾಯ್ದಿರ ಅವರು ತಮ್ಮ ಸ್ವಂತ ಮೊಬೈಲ್ನಲ್ಲಿ ತಮ್ಮ ಅಕೌಂಟ್ ಡೀಟೇಲ್ಸ್ ಆಗಲಿ ಅಥವಾ ಇನ್ಕಮ್ ಟ್ಯಾಕ್ಸ್ಗಾಗಲಿ ಕನ್ಸರ್ನ್ಡ್ ಯಾವುದೇ ಡಿಪಾರ್ಟ್ಮೆಂಟ್ಗೆ ಅವ್ರ ಅಕೌಂಟುಗಳನ್ನ ಅಥವಾ ಫೈಲ್ ಮಾಡಬೇಕಾದ್ರೂ ಸಹ ಅವರು ನಮ್ಮ ಬ್ಯಾಂಕಿನ ವಿವರಗಳನ್ನು ಮನೆಯಲ್ಲಿ ಕೂತು ಪಡೆಯುವಂತಹ ಒಂದು ದೊಡ್ಡ ಒಂದು ಅನುಕೂಲವನ್ನು ಇವತ್ತು ಈ ಬ್ಯಾಂಕು ಇನಾಗ್ರೇಟ್ ಮಾಡಿದ್ದೀವಿ. ಇದರ ಉಪಯೋಗವನ್ನು ಎಲ್ಲ ಸದಸ್ಯರು, ಎಲ್ಲ ಗ್ರಾಹಕರು ಪಡಿಬೇಕು ಅಂತ ಹೇಳಿ ಈ ಮುಖಾಂತರ ಅವರುಗಳನ್ನು ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ ಗ್ರಾಹಕ ಮತ್ತು ಸದಸ್ಯರಿಗೆ. ಮೊದಲಾಗಿ ನಮ್ಮ ಬ್ಯಾಂಕು ಡಿಜಿಟಲ್ ಬ್ಯಾಂಕಿಂಗು ನಿಟ್ಟಿನಲ್ಲಿ ನಡೀತಾ ಇದ್ದೀವಿ. ಫಸ್ಟ್ ಸ್ಟೆಪ್ ಆಗಿ ಮೊಬೈಲ್ ಬ್ಯಾಂಕಿಂಗ್ ವ್ಯೂ ಓನ್ಲಿ ಈಗ ಕೊಡ್ತಿದ್ದೀವಿ. ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಮೊಬೈಲ್ ಬ್ಯಾಂಕ್, ಇಂಟರ್ನೆಟ್ ಬ್ಯಾಂಕಿಂಗ್ ಕೊಡ್ತೀವಿ, ಕಾರ್ಡ್ ಕೊಡ್ತೀವಿ, ಕ್ರೆಡಿಟ್ ಕಾರ್ಡ್ ಎಲ್ಲೂ ನಮ್ಮ ಇದರಲ್ಲಿದೆ. ಮೂಲ ಉದ್ದೇಶ ಪೇಪರ್ಲೆಸ್ ಮಾಡಬೇಕು ಅಂತ. ಈ ಆ್ಯಪನ್ನು ತಾವು ಪ್ಲೇಸ್ಟೋರ್ ಹೋಗಿ SSCBL ಅಂತ ಹೇಳಿದ್ರೆ ಬರುತ್ತೆ. ಅದು ಡೌನ್ಲೋಡ್ ಮಾಡಿಕೊಂಡು ನಿಮ್ಮದು ಪಾಸ್ವರ್ಡ್ಸ್ ಎಲ್ಲ ಕೇಳುತ್ತೆ, ಪಾಸ್ವರ್ಡ್ಸ್ ಎಲ್ಲ ಮಾಮೂಲಿ ಯಾವ ರೀತಿ ಆ್ಯಪ್ ಡೌನ್ಲೋಡ್ ಮಾಡುತ್ತೆ ಅದೇ ರೀತಿ ಇದು ಕೆಲಸ ಮಾಡುತ್ತೆ. ನಿಮಗೆ ಅಕೌಂಟ್ ಬ್ಯಾಲೆನ್ಸ್ ಶೀಟು, ಸ್ಟೇಟ್ಮೆಂಟು ಎಲ್ಲ ಸಿಗುತ್ತೆ, PDF ಫಾರ್ಮೆಟಲ್ಲೂ ಸಿಗುತ್ತೆ. ಇದು ಯಾರಿಗೆ ಅನುಕೂಲ ಆಗಲ್ವೋ, ಇದು ಫಸ್ಟಿಗೆ ನಾವು ಆಂಡ್ರಾಯ್ಡ್ ಫೋನ್ಗೆ ಕೊಟ್ಟಿದ್ದೀವಿ. ಐಫೋನ್ ನೆಕ್ಸ್ಟ್ ಬಂದು ವೀಕಿಂದ ಐಫೋನ್ಗೂ ಬರುತ್ತೆ. ಯಾರಿಗೆ ಅನುಕೂಲ ಆಗಲ್ಲೋ ಮಾಡ್ಕೊಳಕ್ಕೆ ಬರಲ್ವೋ ಅಂಥವ್ರು ಬ್ಯಾಂಕ್ ಮ್ಯಾನೇಜರ್ ನಂಬರ್ಸ್ ಇರ್ತವೆ, ಅವ್ರು ಫೋನ್ ಮಾಡಿ ಫೋನಲ್ಲೇ ಗೈಡ್ ಮಾಡ್ತಾರೆ. ಫೋನಲ್ಲೇ ಗೈಡ್ ಮಾಡಿಲ್ಲ ಇಲ್ಲಾಂದ್ರೂ ಬ್ಯಾಂಕಿಗೆ ಹೋದರೆ ಅಲ್ಲಿ ಮೇ LP ಕೋರ್ಟ್ ಇರುತ್ತೆ, ಅಲ್ಲಿ ನಿಮಗೆ ಡೌನ್ಲೋಡ್ ಮಾಡಿಕೊಡ್ತಾರೆ. ನೀವು ಬ್ಯಾಂಕನ್ನು ಬರೋದನ್ನ ತಪ್ಪಿಸ್ಕೋಬೋದು, ಮನೆಯಲ್ಲಿ ಅದನ್ನ ವ್ಯವಹಾರ ಮಾಡ್ಬೋದು. ಈಗ ಸದ್ಯಕ್ಕೆ ನಾವು ಬಿಟ್ಟಿರೋ ಮೊಬೈಲ್ ಬ್ಯಾಂಕ್ ವ್ಯೂ ಓನ್ಲಿ. ಮುಂದಿನ ವರ್ಷ ಮೊಬೈಲ್ ಬ್ಯಾಂಕ್, ಇಂಟರ್ನೆಟ್ ಬ್ಯಾಂಕಿಂಗ್ ಬಿಡ್ತೀವಿ. ಕಾರ್ಡ್ಸು ಇನ್ನು 6 ತಿಂಗಳಲ್ಲಿ ಕಾರ್ಡ್ಸ್ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗ್ರಾಹಕರಿಗೂ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಒಂದು ವಿಶೇಷವಾದ ಒಂದು ದಿಟ್ಟ ಹೆಜ್ಜೆಯ ಒಂದು ಮೊದಲನೆಯ ಗುರಿಯನ್ನು ನಾವು ಹೆಜ್ಜೆ ಇಟ್ಟಿದ್ದೀವಿ. ಇಡೀ ದೇಶ ಅಥವಾ ಇಡೀ ಪ್ರಪಂಚ ಇವತ್ತು
ಡಿಜಿಟಲೀಕರಣದಲ್ಲಿ ಮುನ್ನುಗ್ಗುತ್ತಾ ಇದೆ. ನಾವು ಹೋದ ಸರಿಯಿಂದನೂ ಲಾಸ್ಟ್ ಇಯರು ಜನರಲ್ ಬಾಡಿಯಿಂದ ನಾವು ಒಂದು ಆಶ್ವಾಸನೆ ಕೊಟ್ಟಿದ್ವಿ, ಮುಂದಿನ ಒಂದು ವರ್ಷದಲ್ಲಿ ನಾವೆಲ್ಲವೂ ಇವಾಗ ಜಾಗತೀಕರಣ ಹೇಗೆ ಉನ್ನತಿ ಮಟ್ಟಕ್ಕೆ ಹೋಗ್ತಾ ಇದೆಯೋ ಹಾಗೆ ನಮ್ಮ ಸುವರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಒಂದು ಮಟ್ಟವನ್ನು ಬೆಳೆಸಬೇಕು ಅಂಥೇಳಿ. ಹಾಗೆ ಬೆಳೆಸಬೇಕು ಅಂತಂದರೆ ಇವಾಗಿನ ಜಾಗತೀಕರಣದಲ್ಲಿ ಏನೇನು ನಾವು ಡಿಜಿಟಲೀಕರಣ ಹೇಗೆ ದೇಶ ಮುಂದುವರಿತಾ ಇದೆ ಹಾಗೆ ಅದಕ್ಕೆ ಸಮಕ್ಕೆ ನಾವು ಬೆಳ್ಕೊಂಡು ಹೋದರೆ ಮಾತ್ರ ನಾವು ಈ ದೇಶದ ಒಂದು ಕಾಂಪಿಟೇಷನ್ಗೆ ಅರ್ಹರಾಗ್ತೀವಿ. ಅದೇ ರೀತಿ ಇವತ್ತು ಶ್ರೀ ಸುವರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕಲ್ಲಿ ಡಿಜಿಟಲೀಕರಣದ ಮೊದಲನೇ ಹೆಜ್ಜೆ ಅಂದರೆ ಅಂಬಗಾಲನ್ನಿಟ್ಟಿದ್ದೀವಿ. ಮೊದಲನೇ ಹೆಜ್ಜೆ ಅಂತಂದರೆ ಇವತ್ತಿನಿಂದ ನಾವು ಒಂದು ಆಪ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಆ ಆಪಲ್ಲಿ ಏನೇನು ಫೆಸಿಲಿಟೀಸ್ ಬರುತ್ತೆ ಅಂತಂದರೆ ಇಷ್ಟು ದಿವಸ ಯಾವುದೇ ಒಂದು ಪಾಸ್ಬುಕ್ ಎಂಟ್ರಿ ಬೇಕಾದರೂ ಎಲ್ಲರೂ ಬಂದು ಇಲ್ಲಿ ಎಂಟ್ರಿ ಮಾಡಿ ಹೋಗಬೇಕಾಗಿತ್ತು. ಆ ಸೌಲಭ್ಯವನ್ನು ಅದರಲ್ಲಿ ಕೊಡ್ತೀವಿ. ಆಮೇಲೆ ಯಾವುದೇ ಅಮೌಂಟು ಅವರಿಗೆ ಕ್ರೆಡಿಟ್ ಆಗಲಿ ಡೆಬಿಟ್ ಆಗಲಿ ಯಾವುದೇ ಬರಲಿ ಅದನ್ನು ಅವರಿಗೆ ಆ ಮೊಬೈಲ್ನಲ್ಲಿ ಸಂದೇಶ ಬರುತ್ತೆ. ಯಾವುದೇ ಇನ್ಫಾರ್ಮೇಷನ್ಸ್ ಬರಬೇಕಾದ್ರೂ ಆ ಮೊಬೈಲ್ ಮುಖಾಂತರ ಅವ್ರು ತಿಳ್ಕೊಬೋದು. ಆ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಇದಾದ ನಂತರ ಮುಂದಿನ ಹೆಜ್ಜೆ ಎಲ್ಲರಿಗೂ ಕ್ರೆಡಿಟ್ ಕಾರ್ಡನ್ನು ಕೊಡೋಕ್ಕೂ ಕೂಡ ನಾವು ಅತಿ ವೇಗದಲ್ಲಿ ಆ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಕೇವಲ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಕೆಲವೇ ದಿನಗಳು ಅಂತಲೇ ಹೇಳ್ತೀನಿ, ಕೆಲವೇ ದಿನಗಳಲ್ಲಿ ಆ ಒಂದು ಸೌಲಭ್ಯನೂ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಉದ್ದೇಶ ಏನು ಅಂದರೆ ಬ್ಯಾಂಕಿಗೆ ಈಗಿನ ಜನ್ರೇಷನ್ನು ಅಂದರೆ ಯಂಗ್ಸ್ಟರ್ಸ್ನ ಅಟ್ರ್ಯಾಕ್ಟ್ ಮಾಡೋದು ಒಂದು ನಮ್ಮ ಇದಿದೆ. ಹಾಗೆ ಈ ಮೆಂಬರ್ಸು 32,000 ಜನ ಮೆಂಬರ್ಸ್ ಇರೋರಿಗೆ ಅವರ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಬ್ಯಾಂಕಿನ ಸೌಲಭ್ಯಗಳನ್ನು ಕೊಡಬೇಕು. ಯಾಕೆಂದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಸೌಲಭ್ಯ ಹೇಳ್ತೀವಿ, ಯಾವುದೇ ಒಂದು ಸಕ್ಸಸ್ ಮ್ಯಾನ್ ಆಗಬೇಕಾದ್ರೆ ಸರ್ವೀಸ್ ಆ್ಯಂಡ್ ಕ್ವಾಲಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಕ್ವಾಲಿಟಿ ನಮ್ಮಲ್ಲಿ ಆಲ್ರೆಡಿ ನಾವು ಮೇಂಟೈನ್ ಮಾಡಿದ್ದೀವಿ. ಈಗ ಸರ್ವೀಸ್ ಕೊಡುವುದರಲ್ಲಿ ಇಷ್ಟು ವರ್ಷ 55 ವರ್ಷದಿಂದ ಸರ್ವೀಸ್ ಕೊಟ್ಕೊಂಡ್ಬಂದಿದ್ದೀವಿ. ಆ ಸರ್ವೀಸು ಕೇವಲ ಮ್ಯಾನ್ಯುವಲ್ ಆಗಿತ್ತು ಇಷ್ಟು ದಿವಸ. ಈಗ ಇನ್ನು ಮುಂದೆ ಅವರವ್ರ ಕೈಯಲ್ಲಿ ಯಾರ್ಯಾರ ಕೈಯಲ್ಲಿ ಮೊಬೈಲು ಈಗ 99.9% ಎಲ್ಲರ ಹತ್ರ ಮೊಬೈಲ್ ಇರುತ್ತೆ. ಮನೆಯಲ್ಲೇ ಕೂತ್ಕೊಂಡು ಆ ಸುವರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಅವರ ಅಕೌಂಟುಗಳಾಗಲಿ ಅವರ ಇನ್ಫಾರ್ಮೇಷನ್ಸ್ ಆಗಲಿ ಎಲ್ಲವೂ ಅದರಿಂದ ಪಡಿಬೋದು. ಈ ಒಂದು ಹೆಜ್ಜೆ ಹೀಗೆ ಮುಂದುವರೆದು ಆದಷ್ಟು ಬೇಗ ಇನ್ನೂ ಹೆಚ್ಚಿಗೆ ಸೌಲಭ್ಯಗಳು ಎ ಟಿ ಎಮ್ಮಲ್ಲಿ ಅಮೌಂಟು ಡ್ರಾ ಮಾಡೋ ಥರ ಒಂದು ಸೌಲಭ್ಯವನ್ನು ಕೊಡ್ತೀವಿ. ಇದು ಕೇವಲ ದಿನಗಳಲ್ಲಿ ಮಾತ್ರ ಇದೆ. ಇಡೀ ನಮ್ಮ ಒಂದು ಸುವರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಈಗಿನ ಒಂದು ಆಡಳಿತ ಮಂಡಳಿಯ ಒಂದು ಕನಸೇನಿದೆ ಅಂತಂದರೆ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಸುವರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಕಾರ್ಡ್ ಇಟ್ಕೊಂಡು ಎಲ್ಲಿ ಬೇಕಾದರೂ ಅವರು ಟ್ರಾನ್ಸಾಕ್ಷನ್ಸ್ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮುನ್ನುಗ್ತಾ ಇದ್ದೀವಿ. ಅದನ್ನು ಖಂಡಿತವಾಗ್ಲೂ ಅಚೀವ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ಈಗ ಸೆಕ್ಯೂರಿಟಿ ವೈಸು ಈ ಒಂದು ಇದರಲ್ಲಿ ಆಪಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ. ಇನ್ನು ಮುಂದೆ ನಾವು ಸೆಕ್ಯೂರಿಟಿ ಮೆಷರ್ಸ್ ತಗೋತೀವಿ. ಯಾವಾಗ ATM ಕಾರ್ಡ್ಸು ಆನ್ಲೈನ್ ಟ್ರಾನ್ಸ್ಫರ್ಸು ಆನ್ಲೈನ್ ಟ್ರಾನ್ಸಾಕ್ಷನ್ಸು ಶುರುವಾದಾಗ ಅದಕ್ಕೆ ಏನೇನು ಫೆಸಿಲಿಟೀಸ್ ಬೇಕೋ ರಿಸರ್ವ್ ಬ್ಯಾಂಕ್ ಪರ್ಮಿಷನ್ನು ಬೇಕು, ಅದಕ್ಕೆ ಅವೆಲ್ಲವನ್ನೂ ನುಗ್ತಾ ಇದ್ದೀವಿ. ಅದೆಲ್ಲವೂ ಪಡೆದೇ ಜನಗಳಿಗೆ ಅಥವಾ ಗ್ರಾಹಕರಿಗೆ ನಾವು ಒಂದು ಉತ್ತಮ ಸೇವೆಯನ್ನು ಕೊಡೋಕ್ಕೆ ಮುನ್ನುಗ್ತೀವಿ ಸರ್. ಥ್ಯಾಂಕ್ ಯು ಸರ್.